ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪರಪ್ಪನ ಅಗ್ರಹಾರದ ಜೈಲಿನಲ್ಲಾಗ್ತಾ ಇದ್ದಂತಹ ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳು ಸಮರವನ್ನ ಸಾರಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಕಳ್ಳಾಟ, ಪೊಲೀಸ್ ಅಧಿಕಾರಿಗಳ ರೇಡ್ ವೇಳೆ 30 ಮೊಬೈಲ್ ಪತ್ತೆಯಾಗಿದೆ. ನಿನ್ನೆ ಸೆಂಟ್ರಲ್ ಜೈಲಿನಲ್ಲಿ ಪರಿಶೀಲನೆಯನ್ನು ನಡೆಸಿದರು ಜೈಲಾಧಿಕಾರಿಗಳು. ಜೈಲು ಅಧೀಕ್ಷಕ ಅಂಶುಕುಮಾರ್ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. 30 ಮೊಬೈಲು, ಅದಕ್ಕೂ ಬೇಕಾದಂತಹ ಚಾರ್ಜರು, ಇಯರ್ಫೋನ್ಗಳೆಲ್ಲ ಪತ್ತೆಯಾಗಿದ್ದಾವೆ. ಈ ಮೂಲಕ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇದ್ದಂತಹ ಕಳ್ಳಾಟಗಳಿಗೆ ಇತಿಶ್ರೀಯನ್ನ ಹಾಡೋದಕ್ಕೆ ಜೈಲಾಧಿಕಾರಿಗಳು ಪಣವನ್ನು ತೊಟ್ಟಿದ್ದಾರೆ. ಒಳಗಿರುವಂತಹ ಕೈದಿಗಳ ಬಳಿ ಇದ್ದಂತಹ ಮೊಬೈಲ್, ಚಾರ್ಜರ್ ಮತ್ತು ಇಯರ್ಫೋನ್ ಅನ್ನು ಸೀಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೋಬ್ಬರಿ ನಿನ್ನೆ ಒಂದೇ ದಿನದ ದಾಳಿಯಲ್ಲಿ 30 ಫೋನ್ಗಳು ಜೈಲಿನ ಒಳಗಡೆನೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ರೇಡ್ ಮಾಡಿದರೆ ಸಾಲದು, ಈ ರೀತಿ ಸೀಸ್ ಮಾಡಿದರೆ ಸಾಲದು, ಇದನ್ನು ಸಪ್ಲೈ ಮಾಡ್ತಾ ಇರುವ, ಸರಬರಾಜು ಮಾಡ್ತಾ ಇರುವಂತಹ ಕಳ್ಳ ಅಧಿಕಾರಿಗಳನ್ನು ಕೂಡ ಬಲಿ ಹಾಕುವಂತಹ ಕೆಲಸ ಆಗಬೇಕಿದೆ. ಆಗ ಮಾತ್ರ ಪರಪ್ಪನ ಅಗ್ರಹಾರ ಕ್ಲೀನ್ ಆಗೋದಕ್ಕೆ ಸಾಧ್ಯ. ಡೀಟೇಲ್ಸ್ ಕೊಡೋದಕ್ಕೆ ಉಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ದಾಳಿ ಸಂದರ್ಭದಲ್ಲಿ ಬರೋಬ್ಬರಿ 30 ಮೊಬೈಲ್ಗಳು ಸಿಕ್ಕಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ಈ ರೀತಿಯ ರೇಡು ಸೀಸ್ಗೆ ಅಷ್ಟೇ ಸೀಮಿತವಾಗಬಾರ್ದು, ಒಳಗಿರುವಂತಹ ಭ್ರಷ್ಟ ಅಧಿಕಾರಿಗಳನ್ನು ಬಲಿ ಹಾಕುವಂತಹ ಕೆಲಸ ಆಗಬೇಕು ಅಂತ ಉಮೇಶ್. ಪ್ರೇಮ್, ಇಷ್ಟು ದಿನ ಪರಪ್ಪನಗರದ ಜೈಲಿನ ಮೇಲೆ ಬೆಳಗಿನ ಜಾವದಲ್ಲಿ ದಾಳಿ ಮಾಡ್ತಿದ್ರು. ಆ ಸಂದರ್ಭದಲ್ಲೂ ಕೂಡ ಸುಮಾರು 7-8 ಮೊಬೈಲ್ಗಳು, ಚಾರ್ಜರ್ಗಳು ಮತ್ತೆ ಕೆಲವು ಚಾಕು ರೀತಿಯ ವಸ್ತುಗಳು ಪತ್ತೆ ಆಗ್ತಾ ಇದ್ವು. ಆದ್ರೆ ಅಲೋಕ್ ಕುಮಾರ್ ಚಾರ್ಜ್ ತಗೊಂಡ ನಂತರದಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಿನ್ನೆ ತಡರಾತ್ರಿ ಹೊತ್ತಿಗೆ ಏಕಾಏಕಿ ದಾಳಿ ಮಾಡಿರುವಂತದ್ದು. ದಾಳಿ ಮಾಡಿದಂತ ವೇಳೆಯಲ್ಲಿ ಒಂದೇ ದಿನ 30 ಮೊಬೈಲ್ಗಳು, ಹಲವು ಚಾರ್ಜರ್ಗಳು ಮತ್ತೆ ಕೆಲವು ನಿಷೇಧಿತ ವಸ್ತುಗಳು ಕೂಡ ಸಿಕ್ಕಿರುವಂತದ್ದು. SP ಅಂಶುಕುಮಾರ್ ನೇತೃತ್ವದಲ್ಲಿ ನಿನ್ನೆ ದಾಳಿ ಮಾಡಿದಂತ ವೇಳೆಯಲ್ಲಿ ಮೊಬೈಲ್ಗಳು ಸಿಕ್ಕಿರುವಂತದ್ದು. ಮತ್ತೊಂದು ವಿಚಾರ ಏನು ಅಂದ್ರೆ, ತಡರಾತ್ರಿ ಬೆಳಗಿನ ಜಾವದ ಹೊತ್ತಿಗಾದ್ರೆ ಅಧಿಕಾರಿಗಳು ಬರ್ತಾರೆ ಅಂತ ಅವ್ರು ಕೆಲವೊಂದು ಜಾಗಗಳಲ್ಲಿ ಮುಚ್ಚಿಟ್ಟಿರ್ತಾರೆ. ಆದ್ರೆ ರಾತ್ರಿ ಹೊತ್ತು ಎಲ್ಲವನ್ನೂ ಕೂಡ ಈಚೆ ತೆಗೆದಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ನಿನ್ನೆ ರಾತ್ರಿ ಸಿಕ್ಕಿರೋಂತ ಎಲ್ಲಾ ಮೊಬೈಲ್ಗಳು ಕೂಡ ಬೇಸಿಕ್ ಮೊಬೈಲ್ಗಳು ಸಿಕ್ಕಿರುವಂತದ್ದು ಬಹುತೇಕ. ಹಾಗಾಗಿ ಅಷ್ಟೊಂದು ಸಂಖ್ಯೆಯಲ್ಲಿ ಈಗಾಗಲೇ ಈ ಹಿಂದೆ ಕೂಡ ಸುಮಾರು 7 ಬಾರಿ ಜೈಲಿನ ಮೇಲೆ ದಾಳಿ ಮಾಡಿದ್ರು. ಆಗ್ಲೂ ಕೂಡ ಹಲವು ವಸ್ತುಗಳು ಸಿಗ್ತಾನೆ ಇರುವಂತದ್ದು. ನಿನ್ನೆ ಒಟ್ಟಿಗೆ 30 ಮೊಬೈಲ್ಗಳು ಸಿಕ್ಕಿದಾವೆ ಅಂದ್ರೆ ಪರಪ್ಪನಗರ ಜೈಲಲ್ಲಿ ಇನ್ನೂ ಎಷ್ಟು ಮೊಬೈಲ್ ಇರ್ಬೋದು, ಅಥವಾ ಇನ್ನೂ ಎಷ್ಟು ಚಾರ್ಜರ್ಗಳಾಗ್ಬೋದು, ಸಿಮ್ ಕಾರ್ಡ್ಗಳಾಗ್ಬೋದು ಇದಾವು ಅನ್ನೋದು ಊಹಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಇಷ್ಟೆಲ್ಲ ನಿಷೇಧಿತ ವಸ್ತುಗಳು, ಮೊಬೈಲ್ಗಳು ಒಳಗಡೆ ಹೋಗಕ್ಕೆ ಹೇಗ್ ಸಾಧ್ಯ? ಅಧಿಕಾರಿಗಳ ಸಹಾಯ ಇಲ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಹೋಗಕ್ಕೆ ಚಾನ್ಸೇ ಇರಲ್ಲ. ಹಾಗಾಗಿ ತಂದು ಕೊಟ್ಟಂತ ಸರಬರಾಜು ಮಾಡ್ತಾ ಇರುವಂತ ಅಧಿಕಾರಿಗಳು ಯಾರು ಅನ್ನೋದನ್ನು ಕೂಡ ತನಿಖೆ ಮಾಡಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.